ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಕಡ್ಡೆದ ಶ್ರಾವ್ಯ ಅರುಣ್. ವೆಲ್ಕಮ್ ಟು ಅವರ್ ಚಾನಲ್ ಹೆಲ್ದಿ ಯಾವಾಗ್ಲೂ ಭದ್ರಂ ನೇಚರ್ಸ್ ಕ್ಲಿನಿಕ್, RR ನಗರ್, ಬ್ಯಾಂಗ್ಳೂರ್. ಇವತ್ತು ನಮ್ಮ ಟ್ರೀಟ್ಮೆಂಟ್, ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ತಗೊಂಡು ಚೆನ್ನಾಗಿರುವಂತಹ ಪೇಷಂಟ್ ಇದ್ದಾರೆ. ಅವ್ರ ಹತ್ರ ಮಾತಾಡೋಣ. ಹಾಗೆ ಅವ್ರ ಹೆಸರು ಚೈತ್ರ ಅಂತ. ಅವರು ಕನ್ಸಲ್ಟೇಷನ್ ಟೈಮ್ ಬಂದಾಗ ಅವ್ರಿಗೆ ಸೈನಸೈಟಿಸ್ ಪ್ರಾಬ್ಲಮ್, ಮತ್ತೆ ಮೈಗ್ರೇನ್, PCOD ಸಮಸ್ಯೆ, ಮತ್ತೆ ತುಂಬಾ ಸ್ಟ್ರೆಸ್ ಇತ್ತು ಅವ್ರಿಗೆ, ಮತ್ತೆ ತುಂಬಾ ಆಂಗ್ಸೈಟಿ ಆಗ್ತಾ ಇತ್ತು. ಸೊ ಎಲ್ಲ ಸಮಸ್ಯೆಯಿಂದನೂ ಹೊರಗಡೆ ಬಂದಿದ್ದಾರೆ. ಸೊ ಅವರೊಟ್ಟಿಗೆ ಮಾತಾಡೋಣ ಬನ್ನಿ. ನಮಸ್ತೆ, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ? ಸೊ ಈ ಟ್ರೀಟ್ಮೆಂಟ್ ಹೇಗೆ ಗೊತ್ತಾಯ್ತು ನಿಮಗೆ? ಕಲಾ ಮಾಧ್ಯಮ ಅನ್ನೋ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ಹಸ್ಬೆಂಡ್ ನೋಡಿ ಅವರು ನನಗೆ ಇಲ್ಲಿ ಕರ್ಕೊಂಡು ಬಂದಿದ್ದು. ಮುಂಚೆ ಬೇರೆ ಬೇರೆ ಟ್ರೈ ಮಾಡಿದ್ದೆ, ಲೈಕ್ ಅಲೋಪತಿ, ಹೋಮಿಯೋಪತಿ ಎಲ್ಲಾನು. ನನಗೇನು ಅಷ್ಟೊಂದು ರಿಸಲ್ಟ್ಸ್ ಬಂದಿಲ್ಲ. ರಿಸಲ್ಟ್ಸ್ ಎಲ್ಲ ತಗೊಳ್ಳುವಾಗ ಕಡಿಮೆ ಆಗುತ್ತೆ ಅನಿಸ್ತಿತ್ತು, ಬಿಟ್ಟಿದ್ದ ಕೂಡಲೇ ಮತ್ತೆ ರಿಯಕರ್ ಆಗ್ತಿತ್ತು. ಸೊ ನನ್ನ ಹಸ್ಬೆಂಡು ಒಂದ್ಸತಿ ಟ್ರೈ ಮಾಡೋಣ ಅಂತ ಹೀ ಫೋರ್ಸ್ ಮೀ ಫಾರ್ ದಿಸ್. ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು ನಿಮಗೆ? ನಂಗೆ ಆಲ್ಮೋಸ್ಟ್ ಒಂದು 15+ ಇಯರ್ಸಿಂದ ಮೈಗ್ರೇನ್ ಇತ್ತು. ಲಾಸ್ಟ್ 2-3 ಇಯರ್ಸಿಂದ ತುಂಬ ಸಿವಿಯರ್ ಮೈಗ್ರೇನ್ ಇತ್ತು. ಸೈನಸೈಟಿಸ್ ಸ್ಟಾರ್ಟ್ ಆಗಿತ್ತು, PCOS ಇತ್ತು, ದೆನ್ ಥೈರಾಯ್ಡ್ ಲೆವೆಲ್ಸು ಸ್ವಲ್ಪ ಜಾಸ್ತಿನೇ ಇತ್ತು. ಸೊ ಇದರಿಂದ ಇನ್ಫ್ಲಮೇಷನ್ಸ್ ಜಾಸ್ತಿ ಆಗ್ತಿತ್ತು. ವೀಕಲ್ಲಿ 3 ಡೇಸ್ ಆದರೂ ಹುಷಾರ್ ತಪ್ಪು ಮಲಗ್ತಿದ್ದೆ. ಆ್ಯಂಡ್ ಎಸ್ಪೆಷಲಿ PCOS ಇಂದ ನಂಗೆ ಒಂದ್ಸತಿ ಏನಾದರೂ ಫ್ಲೋ ಸ್ಟಾರ್ಟ್ ಆದರೆ ಕಂಟಿನ್ಯೂಸ್ ಆಗಿರ್ತಿತ್ತು. ಲೈಕ್ ಡೇಸ್, ಮಂತ್ಸ್. ನಂಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಪೀರಿಯಡ್ಸ್ ಎಂಡ್ ಆಗುತ್ತೆ ಅನ್ನೋದು ಸಹ ನನಗೆ ಗೊತ್ತಾಗ್ತಿರ್ಲಿಲ್ಲ. ಥ್ರೂ ಔಟ್ ದ ಮಂತ್ ಸ್ಪಾಟಿಂಗ್ಸ್ ಇರ್ತಿತ್ತು. ಸೊ ಹಾಗಾಗಿ ಎಲ್ಲೂ ಹೊರಗೆ ಹೋಗೋಕ್ಕಾಗ್ತಿರ್ಲಿಲ್ಲ. ದೆನ್ ತುಂಬ ರ್ಯಾಷಸ್ ಆಗ್ತಿತ್ತು ಆನ್ ಯೂಸಿಂಗ್ ಟು ಮಚ್ ಆಫ್ ಪ್ಯಾಡ್ಸ್ ಆನ್ ಎವ್ರಿ ಡೇ ಬೇಸಿಸ್. ತುಂಬಾನೇ ಇರಿಟೇಷನ್ ಸ್ಟಾರ್ಟ್ ಆಗ್ತಿತ್ತು. ತುಂಬ ಹೆಲ್ತ್ ಅಪ್ಸೆಟ್ ಆಗಿತ್ತು. ಸ್ಮಾಲ್ ಥಿಂಗ್ಸ್, ಬಟ್ ಸಿಕ್ಕಾಪಟ್ಟೆ ನನಗೆ ತೊಂದರೆ ಮಾಡಿತ್ತು 2 years. ಸೊ ಇಲ್ಲಿಗೆ ಬಂದ ಮೇಲೆ ಏನೆಲ್ಲ ಹುಷಾರಾಗಿದೆ? ಈಗ ತಲೆನೋವು ಬಂದು ತುಂಬಾ ಆಲ್ಮೋಸ್ಟ್ 2-3 months ಆಗೋಗ್ಬಿಟ್ಟಿದೆ. ತಲೆನೋವಂತೂ ಒಂದು ಸ್ವಲ್ಪನೂ ತಲೆನೋವಿಲ್ಲ. ಒಂದು ಫಸ್ಟ್ ಸೆಟ್ಟಿಂಗ್ ಮುಗಿಯೋ ಅಷ್ಟರಂತೂ ನನಗೆ ಹೆಡ್ಡೇಕ್ ಅನ್ನೋದು ಕಂಪ್ಲೀಟ್ ಆಗಿ ಹೊರಟೋಗಿತ್ತು. ನೋ ಟ್ಯಾಬ್ಲೆಟ್ಸ್. ಕೋಲ್ಡ್ ಕಂಪ್ಲೀಟ್ ಆಗಿ ಕಡಿಮೆ ಆಗಿದೆ. ಲಾಸ್ಟ್ 4 cycles ಇಂದ ಕರೆಕ್ಟಾಗಿ ಪೀರಿಯಡ್ಸ್ ಆಗ್ತಾ ಇದೆ. ನೋ ಸ್ಪಾಟಿಂಗ್ಸ್. 28 days, 26 days, 25 days ಹಂಗೆ ಕರೆಕ್ಟಾಗಿ ಆಗ್ತಾ ಇದೆ ವಿತೌಟ್ ಎನಿ ಸ್ಪಾಟಿಂಗ್ಸ್. ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಬಗ್ಗೆ ಏನು ಹೇಳ್ತೀರಿ? ಇನಿಷಿಯಲಿ ತುಂಬ ಭಯ ಇತ್ತು. ಫಸ್ಟ್ ಡೇ ತುಂಬ ಇನ್ಫ್ಲಮೇಷನ್ ಇದ್ದಾಗ ಸ್ವಲ್ಪ ಚುರುಕಂತ ಅಷ್ಟೇ, ನಾಟ್ ಲೈಕ್ ಅನ್ಬೇರಬಲ್ ಆ ಥರ ಎಲ್ಲ ಏನಿಲ್ಲ. ಸ್ವಲ್ಪ ಅಂದರೆ ಏನು ಮಾಡಿಸ್ಕೊಂಡಿರೋ ಹ್ಯಾಂಡ್ ಬೈಟ್ ಅಷ್ಟೇ. ಅದಾದಮೇಲೆ 1 or 2 sessions ಆದಮೇಲೆ ಐ ವಾಸ್ ವೆರಿ ಕಂಫರ್ಟಬಲ್. ಏನು ಪೇನ್ ಅನ್ನೋದು ಏನೂ ಇಲ್ಲ. ಟೋನ್ ಎಲ್ಲ ಅನ್ಭೋಗಿಸಿರ್ತೀವಿ ಇಯರ್ಸ್ ಟುಗೆದರ್. ದಿಸ್ ಇಸ್ ನಥಿಂಗ್. ಲೈಕ್ ಫಾರ್ 1 minute ಬರೀ ಅದು ಪ್ರಿಕ್ ಮಾಡಿದಾಗ ಒಂದು ಸ್ವಲ್ಪ ಚುರುಕು ಅನ್ನೋದು ಅದನ್ನ ಬೇರ್ ಮಾಡ್ಬೋದು. ಆ ಪೇನ್ಗೆಲ್ಲ ಇದು ಮಾಡಿದ್ರೆ ದಿಸ್ ಇಸ್ ನಥಿಂಗ್ ಇನ್ ಫ್ರಂಟ್ ಆಫ್ ಇಟ್. ಟ್ರೀಟ್ಮೆಂಟ್ ಬಗ್ಗೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಿದ್ರೆ? 200% ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇಟ್ ಇಸ್ ಲೈಕ್ ಬಹಳಷ್ಟು ಟ್ರೈ ಮಾಡಿದ್ದೀನಿ ಮೆಡಿಸಿನ್ಸು. ಅದೆಲ್ಲ ಮೆಡಿಸಿನ್ಸ್ ತಗೋಬೇಕಾದ್ರೂ ವೆಯ್ಟ್ ಪುಟ್ ಹೋಗ್ತೀನಿ. ತುಂಬಾ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡು ಒಂದು ತಗೋತೀವಿ, ಅದು ಇನ್ನೊಂದಾಗುತ್ತೆ. ಅದೆಲ್ಲಾನು ವೆಯ್ಟ್ ಮೇಲೂ ಇಂಪ್ಯಾಕ್ಟ್ ಆಗುತ್ತೆ. ವೆಯ್ಟ್ ಇನ್ಕ್ರೀಸ್ ಆಗ್ತಿದ್ದಂಗೆ ಬೇರೆದೆಲ್ಲ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ವಿತೌಟ್ ಎನಿ ಐ ಮೀನ್ ಲೈಕ್ ವಿತೌಟ್ ಎನಿ ಪಿಲ್ಸ್ ಆ ಥರದ್ದು ಏನೂ ಇಲ್ದಿರ ಜಸ್ಟ್ ಪೋಕಿಂಗ್, ಅದ್ರದ್ದು ಇಂಪ್ಯಾಕ್ಟ್ ನನಗೆ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಗೊತ್ತಿರಲಿಲ್ಲ. ನಾನು ಬರುವಾಗ ನೀರಲ್ಲಿ ಹಾಕೋದ್ರಿಂದ ಏನಾಗ್ಬಿಡುತ್ತೆ, ಏನ್ ಒಳಗಡೆ ಇರೋದು ಏನಾಗ್ಬಿಡುತ್ತೆ ಅನ್ನೋದೊಂದು ಇತ್ತು. ಸೊ ಇವಾಗ ಐ ಫೀಲ್ ಬೆಟರ್. ಯಾವುದೇ ಇಶ್ಯೂ ಇರಲಿ ಇದನ್ನ ಆಫ್ ಮಾಡೋದು ಬೆಟರ್ ಅನ್ಸುತ್ತೆ. ಇಟ್ಸ್ ಲೈಕ್ ನಾವೇನು ಕಳ್ಕೊಳ್ಳೋದು ಏನಿಲ್ಲ, ಅಥವಾ ನಾವು ಏನೋ ತಗೊಂಡೆ ಅದರಿಂದ ನನಗೆ ಇನ್ನೇನೋ ಇಂಪ್ಯಾಕ್ಟ್ ಆಗುತ್ತೆ, ಇನ್ನೇನೋ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅನ್ನೋ ಟೆನ್ಷನ್ ಇಲ್ಲ. ಸೊ ಒಂದ್ಸತಿ ಬಂದು ಟ್ರೈ ಮಾಡಿದಾಗ ಅದ್ರ ರಿಸಲ್ಟ್ಸ್ ಗೊತ್ತಾಗುತ್ತೆ. ಹಾಗೆ ನೀವು ಕನ್ಸಲ್ಟೇಷನ್ ಬಂದಾಗ ನಾನು ಹೇಳಿದನ್ನೆಲ್ಲ ಹಾಗೆ ಫಾಲೋ ಮಾಡಿ, ಆ ಡೆಡಿಕೇಶನ್ ಇದೆ ನಿಮ್ಮಲ್ಲಿ, ಏನಿದೆ ಅದನ್ನ ಕರೆಕ್ಟ್ ಆಗಿ ನನಗೆ ಫೀಡ್ಬ್ಯಾಕ್ ಕೊಡ್ತಾ ಇದ್ರಿ. ಆ ಫೀಡ್ಬ್ಯಾಕ್ ಅಲ್ಲಿ ಎಲ್ಲ ತರದಲ್ಲೂ ಪರ್ಫೆಕ್ಟ್ ಫೀಡ್ಬ್ಯಾಕ್. ಎಲ್ಲೋ ಆ ಕಡೆ ಈ ಕಡೆ ಹೋಗ್ತಿರ್ಲಿಲ್ಲ. ಏನ್ ಸರಿ ಹೋಗಿದೆ ಅದು ಸರಿ ಹೋಗಿದೆ, ಏನ್ ಇನ್ನ ಉಳ್ಕೊಂಡಿದೆ ಹಾಗೆ ಉಳ್ಕೊಂಡಿದೆ. ಆ ಪಾಸಿಟಿವ್ ಆಟಿಟ್ಯೂಡ್ ಅನ್ನೋದು ಅದು ತುಂಬಾ ಮ್ಯಾಟರ್ ಆಗುತ್ತೆ ಟ್ರೀಟ್ಮೆಂಟ್ ಸಮಯದಲ್ಲಿ. ಏನೇ ಒಂದು ಮಾಡ್ಬೇಕು ಅಂದ್ರೂ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಆನ್ ಟೈಮ್ ಊಟ ಮಾಡುವಂಥದ್ದು, ಸ್ವಲ್ಪ ಫಿಸಿಕಲ್ ಆಕ್ಟಿವಿಟೀಸ್ ಇರಬೇಕು, ಸ್ಟ್ರೆಸ್ ಏನೇ ಇರೋ ಅದನ್ನ ಹೇಗೆ ಮ್ಯಾನೇಜ್ ಮಾಡ್ಬೇಕು ಅನ್ನೋದು ಗೊತ್ತಿರಬೇಕು, ಮತ್ತೆ ಚೆನ್ನಾಗಿ ನಿದ್ರೆ ಮಾಡಬೇಕು. ಸೊ ನಿದ್ರೆದು ಸಹ ಮುಂಚೆ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು ನನಗೆ, ಮಲ್ಗಕ್ ಆಗ್ತದೆ. ಇವಾಗ ಏನಿಲ್ಲ, ಈಗ ಮಲ್ಕೊಂಡ್ರೆ ನಾನು ನಿದ್ರೆ ಮಾಡ್ತೀನಿ. ಸೊ ಈಗ ಕಂಪ್ಲೀಟ್ ಆಗಿ ಹುಷಾರಾಗಿದೆ.